ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ರಾಜ್ಯದಲ್ಲಿ ತೃತೀಯ ಭಾಷೆಗಳಿಗೆ ಗ್ರೇಡಿಂಗ್ ಸಿಸ್ಟಮ್ ವಿಚಾರವನ್ನ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಜಾರಿಗೆ ತಂದಿದ್ದಾರೆ. ಇದು ರಾಜಕೀಯ ವಲಯದಲ್ಲಿ ಬಹಳಷ್ಟು ಚರ್ಚೆಗೆ ಗ್ರಾಸವಾಗ್ತಾ ಇದೆ. ಮಧು ಬಂಗಾರಪ್ಪ ಒಬ್ಬಟ್ಟಿಯಾದ್ರ ಅನ್ನುವಂತಹ ಪ್ರಶ್ನೆ ಕೂಡ ಆಗ್ತಾ ಇದೆ. ಇನ್ನು ಈ ಕುರಿತಂತೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಅವರ ಜೊತೆಗೆ ನಮ್ಮ ಪ್ರತಿನಿಧಿ ಭವ್ಯ ಸುನಿಲ್ ಮಾತನಾಡಿದ್ದಾರೆ. ಬನ್ನಿ ನೋಡೋಣ. ತೃತೀಯ ಭಾಷೆ ಗ್ರೇಡಿಂಗ್ ವಿಚಾರದಲ್ಲಿ ಈಗಾಗಲೇ ಬಹಳಷ್ಟು ಜನ ಒಂದು ಕಡೆ ಒಳ್ಳೆಯ ರೀತಿಯಾದಂತಹ ಸಂದೇಶವನ್ನು ಕೊಟ್ಟರೆ ಬಹುತೇಕವಾಗಿ ಸಾಮಾಜಿಕ ಜಾಲತಾಣಗಳಲ್ಲಿ ಒಂದೊಂದು ರೀತಿಯಾದಂತಹ ಟ್ವೀಟ್ಗಳು ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕಂದರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ಒಂಟಿಯಾದ್ರ ಅಥವಾ ಸರ್ಕಾರದ ಜೊತೆ ಸೇರಿಕೊಂಡು ಈ ನಿರ್ಧಾರವನ್ನು ತೆಗೆದುಕೊಂಡ್ರೆ ಈ ರೀತಿಯಾದಂತಹ ಚರ್ಚೆಗಳು ವ್ಯಕ್ತವಾಗ್ತಾ ಇದೆ. ಸೊ ನಮ್ಮ ಜೊತೆ ಮಾತಾಡೋದಕ್ಕೆ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಸರ್ ಇದ್ದಾರೆ. ಬನ್ನಿ ಅವ್ರ ಜೊತೆ ಮಾತಾಡುವ. ಸರ್, ಇದರ ಬಗ್ಗೆ ಬಹಳಷ್ಟು ಈಗಾಗಲೇ ನೀವು ಕೂಡ ಮಧು ಬಂಗಾರಪ್ಪ ಅವರನ್ನು ಭೇಟಿಯಾಗಿ ಅವ್ರಿಗೂ ಒಂದು ಅಭಿನಂದನೆಯನ್ನು ಸಲ್ಲಿಸಿದೆ. ಬಟ್ ಎಲ್ಲೋ ಒಂದು ಕಡೆ ಸರ್ಕಾರದ ಸಪೋರ್ಟ್ ಇಲ್ಲ ಅನ್ನೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ವ್ಯಕ್ತವಾಗ್ತಾ ಇದೆ. ಏನು ಹೇಳ್ತೀರಾ ಸರ್? ಇಲ್ಲ, ನಾನು ತೃತೀಯ ಭಾಷೆ ಗ್ರೇಡಿಂಗ್ ವಿಚಾರದಲ್ಲಿ ಏನು ನಮ್ಮ ಶಿಕ್ಷಣ ಸಚಿವರು ಮಧು ಬಂಗಾರಪ್ಪನವರು ಘೋಷಣೆ ಮಾಡಲಿಕ್ಕೆ ಸರ್ಕಾರದ ಜೊತೆಯಲ್ಲಿ ಚರ್ಚೆ ಮಾಡಿ ಅವರು ಘೋಷಣೆ ಮಾಡಿರೋದು. ಮುಖ್ಯಮಂತ್ರಿಗಳ ತೀರ್ಮಾನ ಇಲ್ಲದೆ ಯಾವುದೇ ಘೋಷಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ನಾನು ಮುಖ್ಯಮಂತ್ರಿಗಳನ್ನು ಅಭಿನಂದಿಸ್ದೆ, ಶಿಕ್ಷಣ ಸಚಿವರಾಗಿರುವಂಥ ಮಧು ಬಂಗಾರಪ್ಪನವ್ರನ್ನೂ ಅಭಿನಂದಿಸ್ದೆ. ನಾನು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇದ್ದೀನಿ, ನೀವು ರಾಜ್ಯಪಾಲರು ಬರೆದಿರೋ ಪತ್ರವನ್ನು ಕಸದ ಬುಟ್ಟಿಗೆ ಹಾಕಿ ಅಂತ ಹೇಳ್ತೀರಿ. ಹಾಗೆ ಬಸವರಾಜ ಹೊರಟ್ಟಿಯವರು ಬರೆದಿರುವ ಪತ್ರವನ್ನು ಸಹ ಕಸದ ಬುಟ್ಟಿಗೆ ಹಾಕಿ ಅಂತ ಹೇಳ್ತೀರಿ. ಬಸವರಾಜು ಹೊರಟ್ಟಿಯವರು 9 ಬಾರಿ ವಿಧಾನ ಪರಿಷತ್ತಿಗೆ ಆಯ್ಕೆ ಆದಂಥವರು, ಒಳ್ಳೊಳ್ಳೆಯ ಹುದ್ದೆಗಳನ್ನು ಅನುಭವಿಸ್ತಂಥವ್ರು. ಅದು ಹಿಂದಿ ಭಾಷಿಕರಿಂದ ಅನುಭವಿಸಿಲ್ಲ ಹೊರಟ್ಟಿಯವರೇ. ಕನ್ನಡದ ಮಕ್ಕಳು ಕೊಟ್ಟ ಅಧಿಕಾರ ನಿಮಗೆ, ಕನ್ನಡದ ಜನ ಕೊಟ್ಟ ಅಧಿಕಾರ. ಆ ಅಧಿಕಾರ ಪಡೆದಂಥ ನೀವು ಹಿಂದಿ ಭಾಷೆ ಪರವಾಗಿ ಪತ್ರ ಬರೆಯೋದಾದರೆ ಹೊರಟ್ಟಿಯವರೇ, ನೀವು ಸಹ ಸ್ಪೀಕರ್ ಆಗಿ 1 ನಿಮಿಷ ಇರಬಾರ್ದು. ನೀವು ನಿಮ್ಮಂಥವ್ರು ಯಾಕೆ ಬೇಕು? ನಿಮ್ಮ ರಾಜಕೀಯ ತೆವಲಿಗೆ ಈ ರಾಜ್ಯದ ಮಕ್ಕಳ ಯಾಕೆ ಬಲಿ ಕೊಡ್ತಾ ಇದ್ದೀರಿ? ನಿಮ್ಮ ಪತ್ರದಲ್ಲಿ ಯಾವತ್ತಾದ್ರೂ ಕನ್ನಡದ ಮಕ್ಕಳ ಪರಿಸ್ಥಿತಿ ಏನಾಗಿದೆ, ಲಕ್ಷಾಂತರ ಮಕ್ಕಳು ಹಿಂದಿ ಒಂದು ಭಾಷೆಯಿಂದ ಫೇಲ್ ಆಗ್ತಾ ಇದ್ದಾರಲ್ಲ, ಅವ್ರ ಭವಿಷ್ಯದ ಬಗ್ಗೆ ಯಾವತ್ತಾದರೂ ಬಸವರಾಜ ಹೊರಟ್ಟಿಯವರು ಮಾತಾಡಿದ್ದೀರಾ ನೀವು? ಇವತ್ತು ನೀವು ಏನೋ ಶಿಕ್ಷಣ ಕ್ಷೇತ್ರದಿಂದ ಆಯ್ಕೆಯಾಗಿ ಬರ್ತೀರಿ, ಆ ಶಿಕ್ಷಕರು ಹಿಂದಿ ಶಿಕ್ಷಕರು ನಿಮಗೆ ಓಟ್ ಹಾಕಿದ್ದಾರೆ ಅನ್ನೋ ಕಾರಣಕ್ಕೆ ಕೆಲವೇ ಹಿಂದಿ ಶಿಕ್ಷಕರ ಪರವಾಗಿ ನೀವು ಧ್ವನಿ ಎತ್ತಿ ಪತ್ರ ಬರಿತೀವಿ ಅನ್ನೋದಾದರೆ, ನಿಮಗೆ 9 ಬಾರಿ ಅಧಿಕಾರ ಕೊಟ್ಟರಲ್ಲ, ಒಳ್ಳೊಳ್ಳೆ ಕರ್ನಾಟಕದ ಹುದ್ದೆಗಳಲ್ಲಿ ಅನುಭವಿಸಿರಲ್ಲ, ಆ ಜನರ ಕಾಳಜಿ ನಿಮಗೆ ಯಾಕಿಲ್ಲದೆ ಹೋಯ್ತು ಹೊರಟಿಯವರೇ? ಹಾಗಾಗಿ ನಾನು ರಾಜ್ಯ ಸರ್ಕಾರಕ್ಕೆ ಮಧು ಬಂಗಾರಪ್ಪನವ್ರಿಗೆ ಹೇಳ್ತಾ ಇದ್ದೀನಿ, ಯಾವುದೇ ಈ ಥರದ ಪತ್ರಗಳು ಬಂದಾಗ ಅವನ್ನು ಕಸದ ಬುಟ್ಟಿಗೆ ಹಾಕ್ರಿ, ಅದಕ್ಕೆ ಮಾನ್ಯತೆ ಕೊಡಬೇಡಿ ಅಂತ ಹೇಳ್ತೀನಿ. ಹಾಗೆ ಕರ್ನಾಟಕ ಸರ್ಕಾರದಲ್ಲಿರುವಂಥ ಮಂತ್ರಿಗಳು ನೀವೆಲ್ಲ ಏನು ಕಡಲೆಕಾಯಿ ತಿಂತಾ ಇದ್ದೀರಾ ಬಾಕಿಯವರು? ಒಬ್ಬ ಮಧು ಬಂಗಾರಪ್ಪ ಅಷ್ಟೇ ಸಮರ್ಥನೆ ಮಾಡ್ಕೊಳ್ಳೋದಾದರೆ, ಇನ್ನು ಕರ್ನಾಟಕ ಸರ್ಕಾರದ ಮಂತ್ರಿಗಳು ನೀವೇನು ಮಾಡ್ತಾ ಇದ್ದೀರಿ? ನಿಮ್ಮ ಧ್ವನಿ ಯಾಕೆ ಅಡಗಿದೆ? ಆದರೆ ನೀವು ಎಲ್ಲಾದರೂ ಯಾವುದಾದ್ರೂ ಲಾಬಿಗೆ ಮಣಿದಿರಾ ಅನ್ನೋ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಹಾಗಾಗಿ ಕರ್ನಾಟಕ ಸರ್ಕಾರದ ಎಲ್ಲ ಮಂತ್ರಿಗಳು ಮಾತಾಡಿ ಅಂತೇಳಿ ಮುಖ್ಯಮಂತ್ರಿಗಳು ಅವರಿಗೆ ಹೇಳುವಂಥದ್ದು ಆಗಬೇಕು.